ಕವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ತೋಟಕ್ಕೆ ಬಂದಿದ್ದೇನೆ. ತೋಟದಲ್ಲಿ ಸ್ವಲ್ಪ ಅಂಬಡೆ ಇದೆ, ಅದನ್ನು ಕೊಯ್ಯಬೇಕು ಅಂತೇಳಿ. ಹಾಗೆ ತುಂಬ ದಿವಸ ಆಯಿತು ತೋಟಕ್ಕೆ ಬರದೆ. ನೀರೆಲ್ಲ ಕಡೆ ಹರಿತಾ ಇದೆ, ಹಾಗೆ ಹುಲ್ಲು ಮತ್ತೆ ಬೆಳೆದಿದೆ. ಹಾಗೆ ಇವತ್ತು ಅಂಬಡೆ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂಥೇಳಿ. ನೋಡಬೇಕು ಎಷ್ಟು ಕೊಯ್ಯಲಿಕ್ಕೆ ಸಿಗ್ತದೆ ಅಂಥೇಳಿ. ಮೇಲ್ಗಡೆ ಇದೆ, ಹಾಗೆ ಒಂದು ಸಿಂಪಲ್ ಆದ ಅಂಬಡೆ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಬನ್ನಿ ಇವಾಗ ಮರದಲ್ಲಿರೋ ಅಂಬಡೆಯನ್ನು ಕೊಯ್ಯೋಣ. ಹಾಗೆಯೇ ನಾನು ನಿಮಗೆ ತೋಟವನ್ನು ತೋರಿಸ್ತೇನೆ. ಬಾವಿಯಲ್ಲಿ ಫುಲ್ ನೀರಾಗಿದೆ ನೋಡಿ. ನೋಡಿ ಇಲ್ಲೆಲ್ಲ ಜೋರಾಗಿ ನೀರು ಹರಿತಾ ಇದೆ. ನಿನ್ನೆಯಿಂದ ಮಳೆ ಸ್ವಲ್ಪ ಕಡಿಮೆ, ಮೊನ್ನೆ ತನಕ ತುಂಬ ಜೋರು ಮಳೆ ಇತ್ತು. ನೋಡಿ ಎಷ್ಟು ಹುಲ್ಲು ತೆಗೆದ್ರು ಹಾಗೆಯೇ ಹುಲ್ಲು ಬೆಳೆದಿದೆ. ಹಾಗೆಯೇ ಸ್ವಲ್ಪ ಕರಿಬೇವು ಕೂಡ ತಗೊಂಡು ಹೋಗಬೇಕು. ಎಷ್ಟು ರಭಸವಾಗಿ ನೀರು ಹರಿತಾ ಇದೆ. ತುಂಬ ಜಾಸ್ತಿ ಇದೆ ನೀರು. ಅಂಬಡೆಯನ್ನು ಕೊಯ್ದಾಯಿತು. ಇನ್ನು ಮನೆಗೆ ಹೋಗೋದು. ಮನೆಗೆ ಹೋಗಿ ಪದಾರ್ಥ ಮಾಡೋದು. ನೋಡಿ ತೋಟಕ್ಕೆ ಹೋಗಿ ಅಂಬಡೆಯನ್ನು ಕೊಯ್ದು ತಗೊಂಡು ಬಂದೆವು. ಹಾಗೆಯೇ ಸ್ವಲ್ಪ ಕರಿಬೇವು ಮೊನ್ನೆ ತಗೊಂಡು ಬಂದದ್ದು ಖಾಲಿ ಆಯಿತು. ಇವತ್ತು ಸ್ವಲ್ಪ ಮಳೆ ಕಡಿಮೆ ಆದ ಕಾರಣ ನೀರಿನ ಅಂಶ ಎಲ್ಲ ಏನಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇದನ್ನು ತೆಗೆದು ಬಾಕ್ಸಲ್ಲಿ ಹಾಕಿಡ್ತೇನೆ. ಒಮ್ಮೆ ತಂದಿಟ್ಟರೆ ನನಗೆ 15 ಡೇಸಿಗೆ ಬರ್ತದೆ, ಒಂಚೂರು ಕೂಡ ಹಾಳಾಗೋದಿಲ್ಲ. ಇದು ಚೆನ್ನಾಗಿರೋದನ್ನು ನಾನು ಬಾಕ್ಸಲ್ಲಿ ಹಾಕಿಡ್ತೇನೆ. ಹಾಗೆಯೇ ನೋಡಿ ಅಂಬಡೆ ನೋಡಿ, ಕಷಿ ಅಂಬಡೆ, ಚಿಕ್ಕ ಅಂಬಡೆ ಅಲ್ಲ, ಇದು ಕಷಿ ಎಷ್ಟು ದೊಡ್ಡದಿದೆ. ಹಾಗೆ ನಾನು ಇವತ್ತು ಪುಳಿ ಮುಂಚಿ ಮಾಡ್ತೇನೆ. ಅದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬರ್ತದೆ. ಹಾಗೆಯೇ ಇದರ ಒಳಗೆ ಗೊರಟು ಕೂಡ ಸ್ವಲ್ಪ ಕಡಿಮೆನೇ ಇದೆ. ಮತ್ತು ನಿಮಗೆ ತೋರಿಸ್ತೇನೆ ಕಟ್ ಮಾಡಿ. ಸ್ವಲ್ಪ ಕೊಯ್ದಿದ್ದೇವೆ, ಇನ್ನೂ ಕೂಡ ಇದೆ, ಜಾಸ್ತಿ ಕೊಯ್ಲಿಲ್ಲ, ಯಾಕೆ ಸುಮ್ಮನೆ ತಂದಿಡೋದು ಅಂತೇಳಿ. ಹಾಗೆ ಇದರಿಂದ ಇವಾಗ ಸ್ವಲ್ಪ ಹಾಕಿ ನಾನು ಈ ಪುಳಿ ಮುಂಚಿಯನ್ನು ಮಾಡ್ತೇನೆ. ಹಾಗೆಯೇ ಇವತ್ತಿನ ಈ ಒಂದು ಅಂಬಡೆಯ ಪುಳಿ ಮುಂಚಿ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ, ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಇದು ಮಾಡಲಿಕ್ಕೆ ಕೂಡ ಬೇಗನೆ ಆಗ್ತದೆ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ. ಇದು ಒಂದು ಅಪರೂಪದ ರೆಸಿಪಿ ಅಂತ ಹೇಳ್ಬೋದು, ಈ ಅಂಬಟೆಕಾಯಿ ಹಾಕಿ ಪುಳಿ ಮುಂಚಿ ಮಾಡೋದು. ಹಾಗೆ ನಾನು ಪ್ರತಿ ವರ್ಷ ಮಾಡ್ತೇನೆ, ಪ್ರತಿ ವರ್ಷ ಕೂಡ ಆಗ್ತದೆ. ಇವಾಗ ಸ್ವಲ್ಪ ಕೊಯ್ದು ತಗೊಂಡು ಬಂದಿದ್ದೇನೆ, ಬೇಗನೆ ಇದರ ಪದಾರ್ಥವನ್ನು ಮಾಡ್ತೇನೆ. ಇಷ್ಟು ಅಂಬಟೆಕಾಯಿಯನ್ನು ಕೊಯ್ದು ತಗೊಂಡು ಬಂದಿದ್ದೇವೆ. ಹಾಗೆ ಇವಾಗ ಇಷ್ಟನ್ನು ಕೂಡ ಪದಾರ್ಥ ಮಾಡೋದಿಲ್ಲ, ಸ್ವಲ್ಪ ಮಾಡೋದು, ಉಳಿದದ್ದು ನನಗೆ ತರಕಾರಿ ಪದಾರ್ಥ ಎಲ್ಲ ಮಾಡುವಾಗ ಹಾಕ್ಬೋದು. ಇವಾಗ ಈ ಅಂಬಟೆಕಾಯಿಯನ್ನು ಚೆನ್ನಾಗಿ ತೊಳೆದು ಬೇಯಿಸ್ಲಿಕ್ಕೆ ಇಡ್ತೇನೆ. ಬೇಯಿಸ್ಲಿಕ್ಕೆ ಇಟ್ಟಾಗ ಇದರ ಹೊರಗಿನ ಸಿಪ್ಪೆ ಬಿಡ್ತದೆ, ಅದನ್ನು ಮತ್ತೆ ತೆಗೆದು ನಾವು ಪದಾರ್ಥ ಮಾಡಿದರೆ ಆಯಿತು. ಹಾಗಾಗಿ ಇದನ್ನು ಕೆರೆದು ತೆಗಿಬೇಕು ಅಂತ ಏನಿಲ್ಲ. ನೋಡಿ ಇಲ್ಲಿ ಎಲ್ಲ ಮಳೆಗೆಲ್ಲ ಕಪ್ಪಗಾಗಿದೆ. ಚೆನ್ನಾಗಿ ತೊಳೆದು ನಾವು ಬೇಯಿಸಿದರೆ ಸಾಕು, ಹೊರಗಿನ ಸಿಪ್ಪೆ ಬೆಂದ ಮೇಲೆ ತೆಗಿಲಿಕ್ಕೆ ಆಗ್ತದೆ. ಹಾಗೆ ಇದನ್ನು ಇವಾಗ ಚೆನ್ನಾಗಿ ತೊಳೆದು ಬೇಯಿಸ್ಲಿಕ್ಕೆ ಇಡ್ತೇನೆ. ಇಲ್ಲಿ ಒಂದು 8 ಅಂಬಟೆಕಾಯಿಯನ್ನು ತೊಳೆದು ತಗೊಂಡಿದ್ದೇನೆ. ಇವಾಗ ಇದಕ್ಕೆ ನೀರನ್ನು ಮತ್ತು ಉಪ್ಪನ್ನು ಹಾಕಿ ಇದನ್ನು ಬೇಯಿಸ್ತೇನೆ. ಇದು ಚೆನ್ನಾಗಿ ಬೇಯಬೇಕು. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ, ಹೊಟ್ಟೆಯ ಒಳಗೆ ಚೆನ್ನಾಗಿ ಉಪ್ಪು ಎಳ್ಕೊಳ್ಳಿ ಅಂತೇಳಿ. ಇವಾಗ ಇದು ಬೇಯಲಿ. ನೋಡಿ ಇಲ್ಲಿ ಇವಾಗ ಒಂದು ಅಂಬಡೆಯನ್ನು ತೆಗೆದಿದ್ದೇನೆ. ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೇನೆ, ಅದರ ಬೀಜ ಯಾವ ಥರ ಇದೆ ಅಂತ. ನೋಡಿ ಎಷ್ಟು ಮಾಂಸ ಇದೆ ನೋಡಿ ಅದರಲ್ಲಿ. ನೋಡಿ ಕಾಟಂಬಡೆ ಆದರೆ ಎಷ್ಟು ಸಿಗೋದಿಲ್ಲ, ಬರೀ ಹೊರಗಿನ ಸಿಪ್ಪೆ ಮಾತ್ರ ಸಿಗೋದು.
ನೋಡಿ, ಕೆಲವರಿಗೆ ಇದರೊಳಗೆ ಬೀಜ ಎಲ್ಲ ಹೇಗಿರ್ತದೆ ಅಂತ ಗೊತ್ತಾಗಲಿಕ್ಕಿಲ್ಲ. ಇವಾಗ ನೋಡಿ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೇನೆ. ನೋಡಿ ಎಷ್ಟು ಚಿಕ್ಕ ಬೀಜ ನೋಡಿ ಇದರಲ್ಲಿ. ನೋಡಿ, ಕೊರೋನಾ ವೈರಸ್ ಥರನೇ ಇದರ ಬೀಜ ಕಾಣ್ತದೆ. ಇವಾಗ ಇದರಲ್ಲಿ ಇನ್ನೂ ಕೂಡ ಮಾಂಸ ಇದೆ. ಕೊರೋನಾ ವೈರಸ್ ಇದ್ದು ಫೋಟೋ ಬರ್ತಿತ್ತಲ್ಲ, ಹಾಗೇನೆ ಇದರ ಒಳಗಿನ ಈ ಅಂಬಡೆಯ ಬೀಜ. ಇದನ್ನು ಹೀಗೇನೆ ತಿನ್ನಲಿಕ್ಕೆ ಕೂಡ ತುಂಬಾ ಸಿಹಿಯಾಗಿರ್ತದೆ. ಹುಳಿ ಸಿಹಿ ಎಲ್ಲ ಮಿಕ್ಸ್ ಆಗಿರ್ತದೆ. ನೋಡಿ, ಇಲ್ಲಿ ಅಂಬಟೆಕಾಯಿ ಪುಳಿ ಮುಚ್ಚಿ ಮಾಡಲಿಕ್ಕೆ ಇಲ್ಲಿ ನಾನು 8 ಒಣಮೆಣಸು, 1 ನೀರುಳ್ಳಿ, 3 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ ಹಾಗೂ 1 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿಯನ್ನು ತೊಗೊಂಡಿದ್ದೇನೆ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಿ ನಾನಿವಾಗ ಪುಳಿ ಮುಂಚಿ ಮಾಡೋದು. ಇದಕ್ಕೆ ಕಾಯಿ ತುರಿ ಏನೋ ಹಾಕೋದು ಬೇಡ. ಹಾಗೆ ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ತೇನೆ. ಇನ್ನು ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಅರಸಿನವನ್ನು ಹಾಕ್ತೇನೆ. ಇವಾಗ ಸ್ವಲ್ಪ ನೀರು ಹಾಕಿದನ್ನು ನೈಸಾಗಿ ಗ್ರೈಂಡ್ ಮಾಡೋದು. ನೋಡಿ, ಮಸಾಲ ನೈಸಾಗಿ ಗ್ರೈಂಡ್ ಮಾಡಿ ರೆಡಿ ಆಯಿತು. ಇದು ಬೇಗನೆ ಮಾಡುವಂಥ ಪದಾರ್ಥ. ಇದರಲ್ಲಿ ಟೈಮ್ ಅಂದರೆ ಅಂಬಟೆಕಾಯಿ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಅಷ್ಟೇ, ಇಲ್ಲಾಂದರೆ ಇದು ಬೇಗನೆ ಆಗುವಂಥ ಪದಾರ್ಥ. ನೋಡಿ, ಇವಾಗ ಅಂಬಟೆಕಾಯಿ ಬೇಯ್ತಾ ಬಂತು. ಹಾಗೇನೆ ನೋಡಿ, ಸಿಪ್ಪೆ ಈ ಥರ ಬೆಂದಾಗ ಬಿಡ್ತದೆ. ನೋಡಿ, ಇನ್ನು ಸಿಪ್ಪೆ ತೆಗೆದು ನಾವು ಪದಾರ್ಥ ಮಾಡಿದರೆ ಆಯಿತು. ನೋಡಿ, ಇನ್ನು ಕೂಡ ಸ್ವಲ್ಪ ಬೇಯಲಿಕ್ಕಿದೆ. ಇನ್ನು ನಾನು ಇದರ ಸಿಪ್ಪೆಯನ್ನು ತೆಗೆದು ಇನ್ನೊಂದು ಪಾತ್ರೆಯಲ್ಲಿ ಹಾಕಿ ಇದನ್ನು ಬೇಯಿಸ್ತೇನೆ. ನೋಡಿ, ಇವಾಗ ಈ ಅಂಬಟೆಕಾಯಿಯನ್ನು ತೆಗಿತೇನೆ. ಚೆನ್ನಾಗಿ ಸಿಪ್ಪೆ ಬಿಟ್ಟಿದೆ ನೋಡಿ. ಅಂಬಟೆಕಾಯಿದು ಸಿಪ್ಪೆಯನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕಿದ್ದೇನೆ. ನೋಡಿ, ಇವಾಗ ಈ ಅಂಬಟೆಕಾಯಿಯನ್ನು ಒಂದು ಪಾತ್ರೆಗೆ ಹಾಕ್ತೇನೆ. ಹಾಗೆಯೇ ಆವಾಗ ಬೇಯಿಸಿದ ನೀರನ್ನು ಸ್ವಲ್ಪ ಇದರ ಜೊತೆಗೆ ಹಾಕ್ತೇನೆ. ಅಂಬಟೆಯ ಜೊತೆಗೆ ಸ್ವಲ್ಪ ನೀರು ಹಾಕಿ ಹಾಗೆಯೇ 1 ತುಂಡು ಬೆಲ್ಲವನ್ನು ಹಾಕಿ ಇದನ್ನು ಸ್ವಲ್ಪ ಬೇಯಿಸ್ತೇನೆ. ಇದು ಬೆಲ್ಲ ಕರಗಿದ ಮೇಲೆ ಇದಕ್ಕೆ ನಾನು ಮಸಾಲವನ್ನು ಹಾಕ್ತೇನೆ. ಆವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ, ಇನ್ನು ಈಗ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ. ಜಾಸ್ತಿ ಬೇಡ, ಸ್ವಲ್ಪ. ಹಾಗೆ ಇನ್ನು ಇದಕ್ಕೆ ಒಂದು ಚೆನ್ನಾಗಿ ಕುದಿ ಬರಲಿ. ಬೆಲ್ಲ ಚೆನ್ನಾಗಿ ಮೆಲ್ಟ್ ಆಗಬೇಕು. ಇನ್ನು ಬೆಲ್ಲ ಮೆಲ್ಟ್ ಆಗುವಾಗ ಈ ಅಂಬಟೆಕಾಯಿ ಕೂಡ ಚೆನ್ನಾಗಿ ಬೇಯ್ತದೆ. ಮತ್ತು ನಾನು ಮಸಾಲವನ್ನು ಹಾಕೋದು. ನೋಡಿ, ಇವಾಗ ಈ ಬೆಲ್ಲ ಕೂಡ ಮೆಲ್ಟಾಗಿ ಅಂಬಟೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ. ಇನ್ನು ಇದಕ್ಕೆ ಮಸಾಲವನ್ನು ಹಾಕ್ತೇನೆ. ನೋಡಿ, ಇವಾಗ ಮಸಾಲವನ್ನು ಹಾಕ್ತೇನೆ. ನೋಡಿ, ಇವಾಗ ಮಸಾಲವನ್ನು ಹಾಕಿ ಆಯಿತು. ಇನ್ನು ಕೂಡ ದಪ್ಪ ಇದೆ. ಇನ್ನು ಸ್ವಲ್ಪ ನೀರನ್ನು ಹಾಕ್ತೇನೆ. ಇದು ಅಂಬಟೆಕಾಯಿಯ ಪುಳಿಮುಂಚಿ ಆದ ಕಾರಣ ಈ ಅಂಬಟೆಕಾಯಿ ಬೆಂದ ಹಾಗೆ ಸ್ವಲ್ಪ ಸಾಫ್ಟ್ ಆಗುವಾಗ ಇದರ ಮಸಾಲ ಕೂಡ ದಪ್ಪವಾಗಿ ಬಿಡ್ತದೆ. ಹಾಗಾಗಿ ಇನ್ನೂ ಸ್ವಲ್ಪ ತಿರುಳು ಮಾಡಬೇಕಾಗ್ತದೆ. ಇವಾಗ ರುಚಿ ನೋಡಿಕೊಂಡು ಉಪ್ಪನ್ನು ಕೂಡ ಹಾಕಬೇಕು. ಇವಾಗ ಸ್ವಲ್ಪ ಉಪ್ಪು ಹಾಕ್ತೇನೆ. ಇನ್ನು ಇದಕ್ಕೆ ಚೆನ್ನಾಗಿ ಕುದಿ ಬರಲಿ.
ನೋಡಿ ಅಂಪಟೆಕಾಯಿಯ ಪದಾರ್ಥ ಕುದೀತಾ ಇದೆ. ಇನ್ನು ಸ್ವಲ್ಪ ಕುದಿಬೇಕು, ಸಾರು ಸ್ವಲ್ಪ ದಪ್ಪ ಆಗಬೇಕು. ನೋಡಿ ಅಂಪಟೆಕಾಯಿ ಪದಾರ್ಥ ರೆಡಿ ಆಯಿತು. ಇನ್ನು ಗ್ಯಾಸ್ ಆಫ್ ಮಾಡ್ತೇನೆ. ಆಫ್ ಮಾಡಿ ಒಂದು ಒಗ್ಗರಣೆಯನ್ನು ಹಾಕ್ತೇನೆ. ಒಗ್ಗರಣೆಗೆ ಇಲ್ಲಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇನ್ನು ಸಾಸಿವೆ ಹಾಕ್ತೇನೆ. ಸಾಸಿವೆ ಒಡೆದ ಮೇಲೆ ಬೆಳ್ಳುಳ್ಳಿಯನ್ನು ಹಾಕ್ತೇನೆ. ಇವಾಗ ಸ್ವಲ್ಪ ಕರಿಬೇವನ್ನು ಹಾಕ್ತೇನೆ. ನೋಡಿ ಒಗ್ಗರಣೆ ರೆಡಿ ಆಯಿತು. ನೋಡಿ ಇವಾಗ ಊಟ ಮಾಡುವ ಸಮಯ. ಅಂಪಟೆಕಾಯಿಯ ಪದಾರ್ಥ ಕೂಡ ರೆಡಿಯಾಗಿದೆ. ಇವಾಗ ನೋಡಿ ಸ್ವಲ್ಪ ತಣ್ಣಗಾಗುವಾಗಷ್ಟು ದಪ್ಪ ಆಗಿದೆ ನೋಡಿ. ಇದರ ಸಾರು ಸ್ವಲ್ಪ ಸಾಕಾಗ್ತದೆ. ಈ ಒಂದು ಸಿಂಪಲಾದ ಅಂಪಟೆಕಾಯಿಯ ಪುಳಿಮುಂಚಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ತುಂಬಾ ಅಪರೂಪವಾದ ಇದೊಂದು ರೆಸಿಪಿ ಅಂತ ಹೇಳ್ಬೋದು. ಇವತ್ತಿನ ಈ ಒಂದು ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ತನಕ ಬಾಯ್.